ನಮಸ್ಕಾರ. ಈಗ ನೋಡ್ ಜಿ ಎಸ್ದ ಬಗ್ಗೆ ಸರ್ವರ್ ಸೆಟಪ್ಪಿಂಗ್ ಅದೆಲ್ಲ ನೋಡಿದ್ವಿ. ಈಗ ಅದನ್ನು ನೋಡ್ ಜಿ ಎಸ್ ನಾವು ಏನು ಎಂಡ್ ಪಾಯಿಂಟ್ ಕ್ರಿಯೇಟ್ ಮಾಡಿವಲ್ಲ ಅದನ್ನು ನೀವು ಪೋಸ್ಟ್ಮ್ಯಾನ್ ಥ್ರೂ ಚೆಕ್ ಮಾಡೋದು ನಾವು ನೋಡಿದ್ವಿ. ಅಂದರೆ ಇದು ಡೆವಲಪರ್ ಟೂಲ್ ಅಷ್ಟೇ. ಪೋಸ್ಟ್ಮ್ಯಾನ ನಾವು ಹೋಗಿ ಎಂಡ್ ಯೂಸರ್ಗೆ ಹೋಗಿ ಎಂಟ್ರಿ ಕೊಡಕ್ಕೆ ಬರೋಂಗಿಲ್ಲ. ಮತ್ತು ಎಂಡ್ ಯೂಸರ್ಗೆ ಏನು ಕೊಡೋದು, ಒಂದು ಇಂಟರ್ಫೇಸ್ ಕೊಡ್ಬೇಕಲ್ಲ. ಆ ಇಂಟರ್ಫೇಸ್ ಕೊಟ್ಟು ಯೂಸರ್ ಇಂಟರ್ಫೇಸ್ ನಾವು ರೆಡಿ ಮಾಡಿ ಅವ್ನಿಗೆ ಇಲ್ಲಿ ಹೆಸರು ಮತ್ತು ಅಡ್ರೆಸ್ ಹಾಕಂಥೇಳಿ ಅವ್ರಿಗೆ ಹೇಳಿಕೊಟ್ರೆ ಅವ್ರು ಏನು ಹೆಸರು ಮತ್ತು ಅಡ್ರೆಸ್ ಅದನ್ನ ಆ ಫೀಲ್ಡ್ಸ್ ಎಲ್ಲ ಎಂಟ್ರಿ ಮಾಡಿ ಟೆಕ್ಸ್ಟ್ ಬಾಕ್ಸ್ನಾಗ ಸಬ್ಮಿಟ್ ಬಟನ್ ಹೊಡ್ಯಾನ ಎಲ್ಲಿಗೆ ಹೋಗ್ಬೇಕ್ರಿ. ಮತ್ತು ಆಗ ಏನು ನಾವು ಇದನ್ನು ಮಾಡಿದ್ವಲ್ಲ ಎಲ್ಲಿ ಅಗೇನ್ ಸೇಮ್ ಇಲ್ಲಿ ನೋಡಿರಿ HTTP ಲೋಕಲ್ ಹೋಸ್ಟ್ 5000 ಪ್ರದೀಪ್ ಅಂತದಲ್ಲ. ಸೊ ಇದನ್ನು ನಾವು ಎಲ್ಲಿ ಕಾಲ್ ಮಾಡೋದು, ರಿಯಾಕ್ಟ್ನೊಳಗೆ ಕಾಲ್ ಮಾಡೋದು. ನೆನಪಿಡ್ರಿ, ಇದನ್ನು ನಾವು ರಿಯಾಕ್ಟ್ನಾಗ ಕಾಲ್ ಮಾಡೋದು. ಇಲ್ಲಿ ನಾವು ಏನು ಬರ್ದೇವಲ್ಲ ಕಂಟೆಂಟ್ ಟೈಪ್ ಅಪ್ಲಿಕೇಶನ್ .json ಇದನ್ನು ಹೊಳ್ಳಿ ಕಾಲ್ ಮಾಡೋದು. ಇದನ್ನು ಕೂಡ ನಾವೇನು ಕಳಿಸ್ಬೇಕ್ರಿ, ಅದನ್ನ ಬಾಡಿ ಕಳಿಸ್ಬಿಟ್ರೆ ಸೊ ರಿಯಾಕ್ಟ್ನಿಂದ ಎಲ್ಲಿ ಹೋಗ್ತೈತಿ, ನೋಡ್ ಜಿ ಎಸ್ ಹೋಗ್ತೈತಿ. ಮತ್ತು ರಿಯಾಕ್ಟ್ ಅನ್ನೋದು ಹೊಸ ಶಬ್ದ ಏನಲ್ಲ, ಎಲ್ಲರಿಗೂ ಗೊತ್ತಿದ್ದದ್ದು. ರಿಯಾಕ್ಟ್ ಈಸ್ ಅ ಲೈಬ್ರರಿ, ಜಾವಾ ಸ್ಕ್ರಿಪ್ಟ್ ಲೈಬ್ರರಿ. ಆ ಲೈಬ್ರರಿನ ಯೂಸ್ ಮಾಡ್ಕೊಂಡು ನಾವೇನು ಮಾಡೋದು, ರಿಯಾಕ್ಟ್ ಇಂಟರ್ಫೇಸನ್ನು ಕ್ರಿಯೇಟ್ ಮಾಡ್ಬೇಕು. ಸೊ ರಿಯಾಕ್ಟ್ ನಿಮಗೆ HTML ಜಾವಾ ಸ್ಕ್ರಿಪ್ಟ್ ಮತ್ತು CSS ಗೊತ್ತಾಯಿತು. ಅದು ಗೊತ್ತಿದ ಮೇಲೆ ಸೊ ಅದನ್ನು ನಾವು ಯೂಸ್ ಮಾಡ್ಕೊಂಡು ಜಾವಾ ಸ್ಕ್ರಿಪ್ಟ್ ಏನು ರಿಯಾಕ್ಟ್ನೊಳಗೆ .jsx ಅಂತೇಳಿ ಬರ್ತೈತಿ. ಸೊ ಅದರೊಳಗೆ ನೀವು HTML ಪ್ಲಸ್ ಜಾವಾ ಸ್ಕ್ರಿಪ್ಟ್ ಬರಿಬೇಕು. ಸೊ ಈ ರಿಯಾಕ್ಟ್ JS ಅನ್ನೋದು ಟೋಟಲಿ ಒಂದು ಪೇಜಿನ ಒಂದು ಕಂಪೋನೆಂಟ್ ಅಂತೇಳಿ ಮಾಡ್ತೀವಿ. ಕಾಂಪೋನೆಂಟ್ ಈಸ್ ಅ ನಥಿಂಗ್ ಬಟ್ ಒಂದು ಫಂಕ್ಷನ್. ಅದು ಒಂದು ಫಂಕ್ಷನ್ ಗತೆ ವರ್ಕ್ ಮಾಡ್ತೈತಿ. ಇಟ್ಸ್ ಅ ನಥಿಂಗ್ ಬಟ್ ಒಂದು ಕಾಂಪೋನೆಂಟ್. ಆ ಕಾಂಪೋನೆಂಟ್ ಒಂದ್ಸಲ ಕ್ರಿಯೇಟ್ ಮಾಡಿದ್ರೆ ಅಂತಂದರೆ ಯು ಕ್ಯಾನ್ ರೀಯೂಸ್ ಇಟ್. ಅದರ ಸಂಬಂಧ ನಾವು ಏನು ಮಾಡಿದ್ರೆ ರಿಯಾಕ್ಟ್ ಮಾಡಿದರೆ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ರಿಯಾಕ್ಟ್ದು ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲ್ ಅಂತ ಏನಿರ್ತೈತಲ್ಲ ಅದನ್ನು ವರ್ಚುವಲ್ ಡಾಮ್ ಅಂತ ಕ್ರಿಯೇಟ್ ಮಾಡ್ತೈತಿ. ಡಾಮ್ ಮತ್ತು ವರ್ಚುವಲ್ ಡಾಮ್ ಎರಡು ಕಂಪೇರ್ ಆಕ್ಕವ. ಯಾವಾಗ ಇದನ್ನು ಅಪ್ಡೇಟ್ ನೀವು ಏನೋ ಟೆಕ್ಸ್ಟ್ ಬಾಕ್ಸ್ನಾಗ ಏನೋ ಬರೆದಿದ್ರಿ ಅದು ಅಪ್ಡೇಟ್ ಆಗಿಬಿಡ್ತೈತಿ, ಯಾವುದೋ ವರ್ಚುವಲ್ ಡಾಮ್. ಹೀಗಾಗಿ ವರ್ಚುವಲ್ ಡಾಮ್ ಏನು ಮಾಡ್ತೈತಿ, ಏನು ಎಷ್ಟು ಅಪ್ಡೇಟ್ ಆಗೈತಲ್ಲ ಅದು ಅಷ್ಟೇ ಸರ್ವರ್ ಕಳಿಸ್ತೈತಿ. ಹೀಗಾಗಿ ಏನಕ್ಕೈತಿ, ಪರ್ಫಾರ್ಮೆನ್ಸ್ ಜಾಸ್ತಿ ಆಕೈತಿ. ಅದಕ್ಕೆ ಈಗ ಎಲ್ಲರೂ ರಿಯಾಕ್ಟ್ JS ಅಂತೇಳಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರಿಯಾಕ್ಟ್ JS. ಫಸ್ಟ್ಗೆ ಇದೊಂದು ಸ್ವಲ್ಪ ಟಫ್ ಆಗ್ಬೋದು, ಬಟ್ ನೀವು ಒಂದೇ ದಿನಕ್ಕೆ ಬಿಟ್ಟು ಟಫ್ ಆಗುತ್ತೆ, ಎರಡನೇ ದಿನಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಮೂರನೇ ದಿನಕ್ಕೆ ಈಸಿ ಆಗುತ್ತೆ. ಸೊ ಇದಕ್ಕೆ ಏನು ಬೇಕು ರೀ, ಯು ಹ್ಯಾವ್ ಟು ಇನ್ವೆಸ್ಟ್ ಯುವರ್ ಟೈಮ್. ಮೋಸ್ಟ್ ಆಫ್ ದ ಟೈಮ್ ಇದ್ರೂ ಮೇನ್ ಏನು ಬೇಕಪ್ಪ ಅಂತಂದ್ರೆ ನಾ ಕೋಡ್ ಬರೆಯಬೇಕಂತೇಳಿ ಒಂದು ಮನಸ್ಸು ಮಾಡ್ಬೇಕು. ಓಕೆ, ಸೊ ಅದು ಇದ್ರೆ ಸಾಕು. ಮನಸ್ಸು ಮಾಡಿದರೆ ವಿ ಕ್ಯಾನ್ ಡೂ ಎನಿಥಿಂಗ್. ಸೊ ಅದಕ್ಕೆ ಆಲ್ರೆಡಿ ನಾನು ಏನು ಮಾಡೀನಿ, ಸರ್ವರ್ದು ಸ್ಟಾರ್ಟ್ ಮಾಡಿ ಇಟ್ಬಿಟ್ಟಿನಿ. ಸೊ ನಾವು ಐ ವಿಲ್ ಓಪನ್ ಕ್ಲೈಂಟ್ ಬೇರೆ ವಿಜುವಲ್ ಸ್ಟುಡಿಯೋ ಕೋಡ್ನಾಗ ಓಪನ್ ಮಾಡ್ಬೇಕು, ಸರ್ವರ್ನು ಬೇರೆ ವಿಜುವಲ್ ಸ್ಟುಡಿಯೋ ಕೋಡ್ನಾಗ ಓಪನ್ ಮಾಡಿರಿ. ಸೊ ಅಗೇನ್ ಐ ವಿಲ್ ಸ್ಟಾರ್ಟ್ ದ ವಿಜುವಲ್ ಸ್ಟುಡಿಯೋ ಕೋಡ್. ಸೊ ಇಲ್ಲಿ ನಾ ಏನು ಮಾಡ್ಬೇಕು ರೀ, ಕ್ಲೈಂಟ್ ಫೋಲ್ಡರ್ ಓಪನ್ ಮಾಡ್ಬೇಕು. ಐ ವಿಲ್ ಗೋ ಫಾರ್ ಓಪನ್ ಅ ಫೋಲ್ಡರ್. ಸೊ ಇಲ್ಲಿ ಐ ವಿಲ್ ಗೋ ಫಾರ್ ಅ ಡಿ ಡ್ರೈವ್. IKTech ಪ್ರಾಜೆಕ್ಟ್ ಮೈ ಅಪ್ಲಿಕೇಶನ್ ಒಳಗೆ ಸರ್ವರ್ ಅಲ್ಲ, ಯು ಹ್ಯಾವ್ ಟು ಚೂಸ್ ದ ಕ್ಲೈಂಟ್. ಈ ಫೋಲ್ಡರ್ ನೇಮ್ ಬೇಕಾದ್ರೆ ಕೊಡ್ಬೇಕು ನೀವು, CLR ಕೊಡ್ರಿ, ಕ್ಲೈಂಟರ್ ಕೊಡ್ರಿ, ಎನಿಥಿಂಗ್. ಸೊ ಸೆಲೆಕ್ಟ್ ಅ ಫೋಲ್ಡರ್. ಸೊ ಇಷ್ಟೆಲ್ಲ ನಾವು ಫೋಲ್ಡರ್ ನಾವು ಸಿಲೆಕ್ಟ್ ಆದ್ಮ್ಯಾಗ ಸ್ಟಾರ್ಟ್ ಹೆಂಗೆ ಮಾಡೋದು. ನೆಕ್ಸ್ಟ್ ಕ್ವೆಶನ್ ಈಸ್ ಹೌ ಟು ಸ್ಟಾರ್ಟ್ ದ ರಿಯಾಕ್ಟ್. ಇಲ್ಲಿ ಒಂದು ಬೇಸಿಕ್ ಏನಪ್ಪ ಅಂತಂದರೆ ಇಲ್ಲಿ ಏನೂ ಇಲ್ಲ, ಏನೈತಿ ಬ್ಲ್ಯಾಂಕ್ ಫೋಲ್ಡರ್ ಅದ. ಸೊ ಇದ್ರೊಳಗೆ ನಾವು ರಿಯಾಕ್ಟ್ ರಿಲೇಟೆಡ್ ಏನು ಹಾಕ್ಬೇಕು, ಫೋಲ್ಡರ್ಸ್ ಅದ ರೆಡಿ ಮಾಡೋಕ್ಕೆ ಹೇಳ್ಬೇಕು. ಹೆಂಗೆ ರೆಡಿ ಮಾಡೋದು, ಸಿಂಪಲ್. ಗೋ ಫಾರ್ ಅ ಟರ್ಮಿನಲ್ ಹೋಗಿದ್ರಲ್ಲ ಹಂಗೆ ಹೋಗ್ರಿ. ಸೊ ಇಲ್ಲಿ ಹೋದ್ಮೇಲೆ ಒಂದು NPM ಹೆಂಗೈತಲ್ಲ ಇದು NPX ಇಸ್ ನಥಿಂಗ್ ಬಟ್ ಬಾಡಿಗೆ ತೊಗೊಂಡಂಗೆ ಅಷ್ಟೇ. ನಾವು ಎಲ್ಲನೂ ಪ್ಯಾಕೇಜ್ ಇಸ್ಕೊಂಡು ಬಾಡಿಗೆ ತೊಗೊಂಡಂಗೆ ಅಷ್ಟೇ. NPM ಮತ್ತು NPX ನೋಡೋಕೆ ಇರೋ ಒಂದು ವ್ಯತ್ಯಾಸ. NPX ಕ್ರಿಯೇಟ್ ರೆಡಿ ಮಾಡು. ಏನು ರೆಡಿ ಮಾಡಬೇಕು, ರಿಯಾಕ್ಟ್ ಹೌದ್ರೆ ಆ್ಯಪ್ ಹೌದ್ರೆ. ನಾವೀಗ ಆಲ್ರೆಡಿ ಈ ಫೋಲ್ಡರ್ ಓಪನ್ ಮಾಡೀವಿ, ಇದ್ರೊಳಗೆ ರಿಯಾಕ್ಟ್ ಆಗ್ಬೇಕಾಗಿತ್ತು ಅಂದ್ರೆ ಒಂದು ಸ್ಪೇಸ್ ಬಿಟ್ಟು ಒಂದು ಡಾಟ್ ಇಟ್ರಿ, ಎಂಟ್ರಿ ಹೊಡ್ರಿ, ಇಂಟರ್ನೆಟ್ ಕನೆಕ್ಟ್ ಇರ್ಬೇಕು. ಸೊ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಾಲೇಷನ್ ನೋಡ್ಕೋತ ನೀವು ಮಗ್ಲು ಏನೈತಲ್ಲ ಈ ಲೆಫ್ಟ್ ಹ್ಯಾಂಡ್ ಸೈಡ್ ವಿಂಡೋದೊಳಗೆ ನೋಡ್ಕೊತ ಹೋದ್ರೆ ನೋಡ್ರಿ ರಿಯಾಕ್ಟ್ ಪ್ಯಾಕೇಜ್ .json ಏನತ್ತೆ ರೆಡಿ ಆಯ್ತು. ಇನ್ಸ್ಟಾಲಿಂಗ್ ದ ಪ್ಯಾಕೇಜಸ್ ನೋಡ್ರಿ ಏನೇನು ರಿಯಾಕ್ಟ್ ಡಾಮ್ ಅಂತ ಅಷ್ಟೇ ಮಾಡೈತಿ.
ಆದರೆ ಇಲ್ಲಿ ನಾವು ಮುಂದೆ ರಿಯಾಕ್ಟರ್ ರೌಟರ್ ಡಾಮ್ ಅಂತಂದು ಅಂದ್ರೆ ನೆವಿಗೇಷನ್ ಮಾಡೋಕೆ ಅದು ಬೇಕಾ ಅದು ಮುಂದಿಂದ್ರೊಳಗೆ ಅದರ ಡಿಫ್ರೆನ್ಸ್ ನೀವು ಈಗ ನೋಡ್ಕೊಂಬಿಡ್ರಿ. ರಿಯಾಕ್ಟ್ ಡಾಮ್ ಬೇರೆ, ರಿಯಾಕ್ಟ್ ರೌಟರ್ ಡಾಮ್ ಬೇರೆ. ರೌಟರ್ ಅಂತಂದ್ರೆ ನೀವು ಒಂದು ತಿಳ್ಕೊರಿ, ರೌಟರ್ ಅಂದ್ರೆ ನೀವು ಅದನ್ನು ನಾವು ರೂಟ್ಸ್ ಅಂತೀವಿ, ಅಂದ್ರೆ ದಾರಿಗಳು ಅಂತೀವಿ. ನಾವು ಬ್ರೌಸರ್ನೊಳಗೆ ಏನು ರೌಟ್ರ್ ಅಂದ್ರೆ ಅಡ್ರೆಸ್ ಬಾರ್ನೊಳಗೆ ಏನು ಬರ್ತೈತಿಲ್ಲ ರೀ, ಅದಕ್ಕೆ ನಾವು ರೌಟ್ರ್ ಅಂತೀವಿ. ಯಾವಾಗ ಅದನ್ನು ಹಿಟ್ ಹಾಕೈತಲ್ಲ, ನೀವು ಯಾವ ಕಂಪೋನೆಂಟ್ ಕಾಲ್ ಮಾಡ್ಬೇಕು ಅನ್ನೋದನ್ನು ಬರಿಬೇಕು. ಅದೇ ಇದರದ್ದು ಖಾಸಿಯತ್. ಆದರೆ ಅದಕ್ಕೆ ನೀವೇನು ಮಾಡ್ತೀರಿ, ನೆವಿಗೇಷನ್ ಅಂತ ಯೂಸ್ ಮಾಡ್ಬೇಕು. ಅದಕ್ಕೆ ನಾವು ಅವು ನೆವಿಗೇಟ್ ಎಲ್ಲಿಂದ ಎಲ್ಲಿಗೆ ಯಾವ ಕಂಪೋನೆಂಟಿಂದ ಯಾವ ಕಂಪೋನೆಂಟ್ ನೆವಿಗೇಟ್ ಆಗ್ಬೇಕಪ್ಪ ಅಂತಂದರೆ ನಾವು ಏನು ಯೂಸ್ ಮಾಡ್ಬೇಕು ರೀ, ರಿಯಾಕ್ಟ್ ರೌಟರ್ ಡಾಮ್ ಅಂಥೇಳಿ ಒಂದು ಪ್ಯಾಕೇಜ್ ಅದ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ, ಅದನ್ನು ನೋಡೋಣ. ಮತ್ತು ಇದ್ರ ಕೂಡ ಏನು ರೀ, ಬೂಸ್ಟ್ರ್ಯಾಪ್ ಹೆಂಗೆ ಯೂಸ್ ಮಾಡೋದು ಹೌದ್ರೆ. ಸೊ ಇಲ್ಲಿ ನೋಡಿರಿ, ನೋಡ್ ಮಾಡೋಸ್ನೊಳಗೆ ಇವು ಅಷ್ಟು ಎಲ್ಲ ಬಂದು ಹೌದ್ರೆ, ಇವೆಲ್ಲ ಪ್ಯಾಕೇಜಸ್ ಹೌದ್ರೆ. ಸೊ ಇದ್ರೊಳಗೆ ಮತ್ತೆ ಏನು ಮಾಡ್ಬೋದು ನಾವು, ಹೌ ಕ್ಯಾನ್ ರೆಸ್ಪಾನ್ಸಿವ್ ವೆಬ್ ಪೇಜ್ ಆಗ್ಬೇಕಲ್ಲ, ಇಂಟರ್ಫೇಸ್ ಏನು ಇರ್ಬೇಕು ರೀ, ರೆಸ್ಪಾನ್ಸಿವ್. ಮೊಬೈಲ್ನಾಗ ಬರ್ಬೇಕು, ಲ್ಯಾಪ್ಟಾಪ್ನಾಗ ದೊಡ್ಡದು ಬರ್ಬೇಕು. ಸೊ ಅದನ್ನು ಯೂಸ್ ಮಾಡೋಕೆ ನಾವು ಯಾವುದು ಫ್ರೇಮ್ವರ್ಕ್ ಯೂಸ್ ಮಾಡೋಣ, ವಿಲ್ ಗೋ ಫಾರ್ ಬೂಸ್ಟ್ರ್ಯಾಪ್. ಸೊ ಬೂಸ್ಟ್ರ್ಯಾಪ್ ಹೆಂಗೆ ಅಪ್ಲೈ ಮಾಡೋದು ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ, ಭಾಳ ಈಸಿ ಅದ. ಸೊ ಆಲ್ರೆಡಿ ನೀವು ಬೂಸ್ಟ್ರ್ಯಾಪನ್ನು ನೋಡಿದರೆ, ಸೊ ಅದನ್ನು ತಂದು ಇದ್ರೊಳಗೆ ಹೆಂಗೆ ಹಾಕೋದು, ಸೊ ಅದನ್ನು ಫಸ್ಟ್ ಫೇಸ್ನೊಳಗೆ ಮುಗಿಸ್ಬಿಡೋಣ. ಸೊ ಆಮೇಲೆ ನೋಡಿರಿ, ಇಲ್ಲಿ ಮೇನಪ್ಪ ಅಂತಂದ್ರೆ ಇಲ್ಲಿ ಪಬ್ಲಿಕ್ ಫೋಲ್ಡರ್ ಮತ್ತು SRC ಫೋಲ್ಡರ್. SRC ಫೋಲ್ಡರ್ನೊಳಗೆ ಕಾಂಪೋನೆಂಟ್ ಕ್ರಿಯೇಟ್ ಮಾಡ್ತೀವಿ. ಪಬ್ಲಿಕ್ ಫೋಲ್ಡರ್ನೊಳಗೆ ನಿಮಗೆ ವೆಬ್ಸೈಟಿಗೆ ಬೇಕಾಗಿದ್ದ ಇಮೇಜಸ್ ಅವು ಏನಿದ್ರೆ ಇದಕ್ಕೆ ಪಬ್ಲಿಕ್ ಫೋಲ್ಡರ್ನೊಳಗೆ ಹಾಕ್ಬೇಕು. ಸೊ ಫಸ್ಟ್ ನಾವು ಏನು ಮಾಡೋಂಗಿಲ್ಲ, ಫಸ್ಟ್ ಹೌ ಕ್ಯಾನ್ ಇಂಪ್ಲಿಮೆಂಟ್ ದ ಬೂಸ್ಟ್ರ್ಯಾಪ್ ಇನ್ ಇದು ಅಪ್ಲಿಕೇಶನ್ ಒಳಗೆ ಅಂತೇಳಿ ನೋಡ್ಬಿಡೋಣ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದರೆ, ಸೊ ನೀವು ಏನೂ ಚೇಂಜಸ್ ಮಾಡ್ಲಾರೆ ಇದು ಹೆಂಗೆ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಅಂತಂದ್ರೆ ಇಲ್ಲೇ ತೋರ್ಸ್ಯಾರ ನೋಡಿರಿ. NPM ಸ್ಟಾರ್ಟ್ ಅಂತದ. ಸೊ ಇಲ್ಲಿ ಗೋ ಫಾರ್ NPM ಎಕ್ಸಿಕ್ಯೂಟ್ ಹೆಂಗೆ ಮಾಡೋದು, NPM ಸ್ಟಾರ್ಟ್ ಅಂತ ಒತ್ತಿಬಿಡ್ರಿ. ಸೊ NPM ಸ್ಟಾರ್ಟ್ ಅಂತ ಹೊಡೆದಾಗ ಏನು ಬರ್ತೈತಿ, ಸೊ ಇಟ್ ವಿಲ್ ಬಿ ಕನೆಕ್ಟ್ ಟು ದ ಬ್ರೌಸರ್ ಆಟೋಮೆಟಿಕಲಿ. ಬ್ರೌಸರ್ ಕನೆಕ್ಟ್ ಆಗಿ ನೋಡಿರಿ, ಡೆವಲಪ್ಮೆಂಟ್ ಸರ್ವರ್ ಸ್ಟಾರ್ಟ್ ಆಗಿ ಲೋಕಲ್ ಹೋಸ್ಟ್ 3000ಗೆ ಬಂತು. 3000ಗೆ ಬಂದು ನಮಗೇನಾಗುತ್ತಪ್ಪ ಅಂತಂದರೆ, ಸೊ ಒಂದು ಪೇಜ್ ನೋಡಿರಿ ಎಷ್ಟು ಮಸ್ತ್ ಕಾಣಿಸ್ತೈತಿ. ದಿಸ್ ಇಸ್ ಅ ರಿಯಾಕ್ಟ್ ಪೇಜ್ ಹೌದ್ರೆ. ಬೈ ಡಿಫಾಲ್ಟ್ ಎಲ್ಲೈತಿ ನೋಡ್ರಿ, ಇದು ಸೋರ್ಸ್ನೊಳಗೆ app.js ಇಲ್ಲೇ ಕಾಣ್ತೈತಿ ನಮಗೆ. ಅಂದ್ರೆ ನಾವು ಇಲ್ಲಿ ಹೋಗಿ ನೋಡೋಣ source.js ಎಲ್ಲಿದೆ ಅಂತೇಳಿ. ಸೊ ಅಲ್ಲಿ ಗೋ ಫಾರ್ ಸೋರ್ಸ್ SRC ಫೋಲ್ಡರ್ನಾಗ ಹೋಗ್ಬೇಕಿಲ್ಲ ರೀ, ಪಬ್ಲಿಕ್ ಫೋಲ್ಡರ್ ಅಲ್ಲ, ಅಲ್ಲಿ ಗೋ ಫಾರ್ SRC ಫೋಲ್ಡರ್ app.js ಹೌದ್ರೆ. ಸೊ ಇಲ್ಲಿ ಹೋಗಿ ಚೇಂಜ್ ಮಾಡಿಬಿಡೋಣ, ಸ್ವಲ್ಪ ಇದನ್ನ ಏನಾರು ಚೇಂಜ್ ಮಾಡೋಕೆ ಬರ್ತೈತೆ. ಓಕೆ, ಐ ವಿಲ್ ಚೇಂಜ್ ದಿಸ್ ಹೌದ್ರೆ. ಸೊ ಇಲ್ಲಿ ಏನು ಬರ್ತೀನಿ, ವೆಲ್ಕಮ್ ಹೌದ್ರೆ, ವೆಲ್ಕಮ್ ಟು ಏನ್ರಿ ರಿಯಾಕ್ಟ್. ಇದು ಒಂದೇ ಚೇಂಜ್ ಮಾಡಿರಿ ಫಸ್ಟ್ ಹೌದ್ರೆ. ಸೊ ಇದನ್ನು ಚೇಂಜ್ ಮಾಡಿ ಸೇವ್ ಮಾಡಿರಿ, ಇಮಿಡಿಯೇಟ್ ಸರ್ವರ್ಗೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ವೆಲ್ಕಮ್ ಟು ರಿಯಾಕ್ಟ್. ಸೊ ಅಂದರೆ ಏನು ಬಂತ್ರಿ, ನೀವು ಏನೇ ಚೇಂಜಸ್ ಮಾಡಿದ್ರು ಇಟ್ ವಿಲ್ ಬಿ ಆಟೋಮೆಟಿಕ್ಲಿ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗ್ತದೆ. ನಾ ಫಸ್ಟ್ ಏನು ಚೇಂಜ್ ಮಾಡಿದೆ, app.js. ಇಲ್ಲಿಂದ ಇದು ಎಲ್ಲಿ ಕಾಲ್ ಆಗೈತೆ ಅಂತಂದರೆ, ಈ ಕಾಂಪೋನೆಂಟ್ ಎಲ್ಲಿ ಕಾಲ್ ಆಗೈತೆ ಅಂದರೆ index.js ನೊಳಗೆ ಕಾಲ್ ಆಗೈತಿ. ಹೆಂಗೆ ಕಂಡು ಹಿಡಿದ್ರಿ, ಇಲ್ಲಿ ನೋಡಿರಿ, ಆ್ಯಪ್ ಅನ್ನೋದು ಒಂದು ಕಾಂಪೋನೆಂಟ್ ಕಾಲ್ ಮಾಡ್ಯಾರ. ಈ ಆ್ಯಪ್ ಎಲ್ಲಿಂದ ಬಂದೈತಿ ನೋಡಿರಿ, ಆ್ಯಪ್ ಇಂಪೋರ್ಟ್ ಆ್ಯಪ್ ಫ್ರಮ್ ಆ್ಯಪ್. ಅಂದರೆ ಇಲ್ಲಿ ಇಂಪೋರ್ಟ್ ಮಾಡಕತ್ತೀರ ಅಂದರೆ ಎಕ್ಸ್ಪೋರ್ಟ್ ಮಾಡಿರ್ಬೇಕಲ್ಲ. ಸೊ app.jsನಾಗ ಹೋಗ್ರಿ. ಸೊ ಎಲ್ಲರ ಎಕ್ಸ್ಪೋರ್ಟ್ ಬರ್ತಾರನ್ನು ಚೆಕ್ ಮಾಡೋಣ. ಇಟ್ಸ್ ಹಿಯರ್ ಎಕ್ಸ್ಪೋರ್ಟ್ ಡಿಫಾಲ್ಟ್ ಆ್ಯಪ್. ಅಂದರೆ ಇಲ್ಲಿ ಏನು ನೀವು ಡಿಫಾಲ್ಟ್ ಎಕ್ಸ್ಪೋರ್ಟ್ ಮಾಡಿರ್ತೀರಲ್ಲ ಅದನ್ನು ಎಲ್ಲಿ ಕಾಲ್ ಮಾಡ್ಯಾರ ಇವರು, ಇಂಡೆಕ್ಸ್ನೊಳಗೆ ಆ್ಯಪ್ ಫ್ರಮ್ ಆ್ಯಪ್ ಅಂತ ಕಾಲ್ ಮಾಡ್ಯಾರ. ಈ ಆ್ಯಪನ್ನು ಕಂಪೋನೆಂಟ ಹಿಂಗೆ ಕಾಲ್ ಮಾಡಿದರೆ ಸೊ ಇಟ್ ವಿಲ್ ಬಿ ಸೆಟ್. ಫಸ್ಟ್ ಇದು ಏನಾಗುತ್ತೆ, ಸೆಟಪ್ ಆಗಿ ನಿಮ್ಗೆ ತೋರಿಸ್ತದೆ. ಓಕೆ, ನಾವು ಇದು ಇನ್ನೊಂದು ಸ್ಟೆಪ್ ಹೇಳ್ಬಿಡ್ತೀನಿ. ಇದ್ರೊಳಗೆ ಇದಕ್ಕೆ ಬೂಸ್ಟ್ರ್ಯಾಪ್ ಹೆಂಗೆ ಅಪ್ಲೈ ಮಾಡೋದು. ಓಕೆ, ಸೊ ಬೂಸ್ಟ್ರ್ಯಾಪ್ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ, ಸೊ ಮೊದಲು ಏನು ಹೋಗ್ಬೇಕು, ಸೊ ಬೂಸ್ಟ್ರ್ಯಾಪಿಗೆ ಹೋಗ್ರಿ, ಗೋ ಫಾರ್ ಗೂಗಲ್. ಓಕೆ, ಗೂಗಲ್ ಕೇಳಿಬಿಡ್ರಿ, google.comಗೆ ಹೋಗಿ. ಸೊ ಇಲ್ಲಿ ಗೋ ಫಾರ್ ಬೂಸ್ಟ್ರ್ಯಾಪ್. ಇದನ್ನು ಬೂಸ್ಟ್ರ್ಯಾಪ್ ಹೆಂಗೆ ಯೂಸ್ ಮಾಡೋದು ಫಸ್ಟ್ ನಾನು ಹೇಳ್ಬಿಡ್ತೀನಿ. ಬೂಸ್ಟ್ರ್ಯಾಪ್ ಹೋಗ್ರಿ ಅವಲೇ. ಸೊ ಇಲ್ಲಿ ಬೂಸ್ಟ್ರ್ಯಾಪ್ ಅಂತ ಒಂದೇದೇ ಬರ್ತೈತಿ, getbootstrap.com ನೆನ್ಪಿಡ್ರಿ. ಸೊ ಇಲ್ಲಿ ನೀವು ಜಸ್ಟ್ ಅಪ್ಲೈ ದ CDN, ಇಂಪ್ಲಿಮೆಂಟ್ ದ CDN. ನೋಡಿರಿ, ಅವ್ರು ಹೇಳಿಬಿಟ್ರ ಒಂದನೇ ಪೇಜ್ನೊಳಗೆ ಇನ್ಕ್ಲೂಡ್ ವಾಯಾ CDN ಅಂತ ಹೇಳಿಬಿಟ್ರೆ. ಸೊ ಒಂದೇದೇನು ರೀ CSS, ಎರಡನೇದು ಜಾವಾಸ್ಕ್ರಿಪ್ಟ್. ಯಾವಾಗಲೂ CSS ಎಲ್ಲಿ ಹಾಕ್ಬೇಕು, ಹೆಡ್ ಸೆಕ್ಷನ್ ಒಳಗೆ ಹಾಕ್ಬೇಕು. ಸೊ ಇದನ್ನು ಕಾಪಿ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್ ಏನು ರೀ, ಎಲ್ಲಿ ಹೆಡ್ ಸೆಕ್ಷನ್ ಒಳಗೆ ಹಾಕ್ಬೇಕ್ರಿ ಅಂಥೇಳಿ. ಸೊ ಪಬ್ಲಿಕ್ನಾಗ ಬಂದರೆ, ಸೊ index.html ಅಂತದ. ಈ index.html ಒಳಗೆ ಗೋ ಫಾರ್ ಏನು ರೀ,
ಬಿಫೋರ್ ಕ್ಲೋಸಿಂಗ್ ಎ ಹೆಡ್ ಇಲ್ಲೇ ಟೈಟಲ್ ಕೆಳಗೆ ಹಾಕಿಬಿಡ್ರಲ್ಲ. ಸೊ ಇಲ್ಲಿ ಮೇಕ್ ದ ಪೇಸ್ಟ್ ಹೌದ್ರೆ. ಸೊ ಬೇಕಾದ್ರೆ ಇಫ್ ಯು ವಾಂಟ್ ಟು ಚೇಂಜ್ ದ ಏನೇ ಟೈಟಲ್ ಚೇಂಜ್ ಮಾಡಿದ್ರೆ ಪ್ರಾಜೆಕ್ಟ್ ಟೈಟಲ್ ಒಳಗೆ ಬರ್ತೈತಿ. ಸೊ ಇದನ್ನು ನಾವೇನು ಮಾಡೋಣ, ಸೊ ರಿಯಾಕ್ಟ್ ಆ್ಯಪ್ ಇದ್ದಿದ್ದು ಅಲ್ಲಿ ಗೋ ಫಾರ್ ಮೈ ಆ್ಯಪ್ ಅಂತ ಮಾಡ್ತೀನಿ. ಸೊ ಇದನ್ನು ಸೇವ್ ಮಾಡ್ತೀನಿ. ಸೊ ಒಂದನ್ನು ಮಾಡಿದ್ರೆ ನಡೆಯಂಗಿಲ್ಲ. ಸೊ ಇನ್ನೊಂದು ಏನು ಬೇಕಾಗಿತ್ತೆ, ಜಾವಾ ಸ್ಕ್ರಿಪ್ಟ್ ಬೇಕಾಗಿತ್ತು. ಯು ಕ್ಯಾನ್ ಕಾಪಿ ದಿಸ್ CDN ಆ್ಯಂಡ್ ಕಮ್ ಹಿಯರ್ ಅಗೇನ್ ಟು ದ ಸರ್ವರ್. ಇದು ಎಲ್ಲಿ ರಿಯಾಕ್ಟಿಗೆ ಬರ್ರಿ, ಆದರೆ index.htmlಗೆ ಬರ್ರಿ. ಬಿಫೋರ್ ಕ್ಲೋಸಿಂಗ್ ಅ ಬಾಡಿ ನೀವೇನು ಮಾಡಿರಿ, ಸೊ ಇದನ್ನು ಅಪ್ಲೈ ಮಾಡಿರಿ. ಸೊ ಇದನ್ನು ಸೇವ್ ಮಾಡಿರಿ. ಸೊ ದಟ್ಸ್ ಇಟ್. ನಾವು ಏನಾತ್ರಿ ಬೂಟ್ಸ್ಟ್ರ್ಯಾಪ್ ಅಪ್ಲೈ ಆಗೈತಿ. ಸೊ ಬೂಟ್ಸ್ಟ್ರ್ಯಾಪ್ ಅಪ್ಲೈ ಆಗೈತಪ್ಪ ಅಂತಂದ್ರೆ ಹೆಂಗೆ ತಿಳ್ಕೊಳ್ಳೋದಪ್ಪ ಅಂತಂದ್ರೆ, ಸೊ ಜಸ್ಟ್ ನಾವೇನು ಮಾಡೋಣ, ವಿಲ್ ಗೋ ಫಾರ್ app.js. ಓಕೆ, ಸೊ app.jsನೊಳಗೆ ಹೆಡ್ಡರ್. ಓಕೆ, ಹೆಡ್ಡರ್ ಕಂಪೋನೆಂಟ್ ಆದಮೇಲೆ ಸೊ ನಾವಿಲ್ಲಿ ಏನು ಬರೀನ, ಓಕೆ ವಿಲ್ ಗೋ ಫಾರ್ H1. ಓಕೆ, ಸೊ ನೀವು ಬರೀತದಲ್ಲ ಹೆಡ್ಡಿಂಗ್ 1. ಓಕೆ, ಹೆಡ್ಡಿಂಗ್ 1 ಬೆಸ್ಟ್ ಟೆಸ್ಟಿಂಗ್ ಆಯ್ತು. ಸೊ ವಿಜಯ್ ಅಂತೇಳಿ ನಾನು ಹೊಡಿತೀನಿ. ಓಕೆ, ಸೊ ಟೆಸ್ಟ್ ಆದಮೇಲೆ ಸೊ ಇಟ್ಸ್ ಶೋಯಿಂಗ್ ವಿಜಯ್ ಹೇರ್ ಎಲ್ಲದ. ನೋಡಿ ಇಲ್ಲಿ ವಿಜಯ್ ಅಂತ ತೋರ್ಸಕತ್ತೈತಿ. ಸೊ ಇಟ್ಸ್ ಅ ಬೂಟ್ಸ್ಟ್ರ್ಯಾಪ್ ಅಪ್ಲೈ ಆಗೈತೆ ನನಗೆ. ಇದು ಚೆಂದಾಗಿ ಇದು ತೋರ್ಸಕತ್ತೈತಿ ಅಂದ್ರೆ ಬೂಟ್ಸ್ಟ್ರ್ಯಾಪ್ ಅಪ್ಲೈ ಆಗೈತಿ. ಓಕೆ, ಸೊ ಈ ಬೂಟ್ಸ್ಟ್ರ್ಯಾಪ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾವೇನು ಮಾಡಿದ್ರಿ, ವಿ ಕ್ಯಾನ್ ಡೂ ವಾಟ್, ನೆವ್ ಬಾರ್ ಹಾಕೋನು, ಆಮೇಲೆ ಕಾರ್ಡ್ಸ್ ಯೂಸ್ ಮಾಡೋನು, ಆಮೇಲೆ ಕೆರೋಸಲ್ ಯೂಸ್ ಮಾಡೋನು. ಅದನ್ನು ನಾನು ನೆಕ್ಸ್ಟ್ ಇದ್ರೊಳಗೆ ನಿಮಗೆ ಹೇಳ್ತೀನಿ. ಓಕೆ, ಸೊ ಈಗ ನಾವು ಏನು ಮಾಡಿದ್ವಿ, ಹೌ ಟು ಸೆಟಪ್ ಏನು ರಿಯಾಕ್ಟ್ ಆ್ಯಪ್ ಅಂತೇಳಿ ನಾವು ನೋಡಿದ್ವಿ. ಮತ್ತು ಹೌ ಟು ಇಂಪ್ಲಿಮೆಂಟ್ ದ ಬೂಟ್ಸ್ಟ್ರ್ಯಾಪ್ ಇನ್ ರಿಯಾಕ್ಟ್ ಅಂತ ನೋಡಿದ್ವಿ. app.jsನೊಳಗೆ ಸ್ವಲ್ಪ ಎಡಿಟ್ ಮಾಡಿ ಮತ್ತೆ ಎಕ್ಸಿಕ್ಯೂಷನ್ ಮಾಡಿದ್ವಿ. ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಏನು ಹೊಡಿಬೇಕ್ರಿ, npm ಸ್ಟಾರ್ಟ್ ಅಂತ ಹೊಡೆದ್ರೆ ಸಾಕು, ಸರ್ವರ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಏನಾಗುತ್ತೆ, ಯೂಸರ್ ಇಂಟರ್ಫೇಸ್ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ನಾ ವಿಡಿಯೋದೊಳಗೆ ಬೂಟ್ಸ್ಟ್ರ್ಯಾಪ್ ಇಂಪ್ಲಿಮೆಂಟೇಷನ್ ಹೆಂಗೆ ಮಾಡೋದು ಮತ್ತು ಬೂಟ್ಸ್ಟ್ರ್ಯಾಪ್ನ ಕೆರೋಸಲ್ ಮತ್ತು ಏನು ರೀ ಕಾರ್ಡ್ಸ್ ಹೆಂಗೆ ಯೂಸ್ ಮಾಡೋದು ನಾನು ನಿಮಗೆ ಹೇಳ್ತೀನಿ. ಅಂಟಿಲ್ ಟೇಕ್ ಕೇರ್. ನಮಸ್ಕಾರ.